ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಸ್ಯಾನ್ ಫ್ಯಾಮಿಲಿ ವ್ಲಾಗ್ಸ್. ಸೊ ನಾನು ಇವತ್ತು ನಿಮಗೆ ಸಿಂಪಲ್ ಆಗಿರೋ ಒಂದು ಹೆಸರು ಕಾಳ್ದು ರೆಸಿಪಿ ತೋರಿಸ್ತಾ ಮಾಡ್ಕೋಬಹುದು. ಸೊ ನಾನೀಗೊಂದು ಕುಕ್ಕರ್ ಇಟ್ಟು ಅದರಲ್ಲಿ ಸ್ವಲ್ಪ ಹೆಸರು ಕಾಳು ಹಾಕಿ ರೋಸ್ಟ್ ಮಾಡ್ತಾ ಇದ್ದೀನಿ. ರೋಸ್ಟ್ ಏನಕ್ಕೆ ಮಾಡೋದು ಅಂದ್ರೆ ಇದರಿಂದ ನಿಮಗೆ ಬೇಗ ಬೇಯುತ್ತೆ, ಅದಕ್ಕೋಸ್ಕರ ನಾನು ಕುಕ್ಕರಲ್ಲೇ ಮಾಡ್ತಾ ಇದ್ದೀನಿ. ಸೊ ಕುಕ್ಕರಲ್ಲಿ ಹಂಗೆ ಬೇಯಕ್ಕೆ ಇಡ್ಬೋದು ಅಂತ. ಸೊ ಈಗ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಇದು ಇವಾಗ ರೋಸ್ಟ್ ಆಗಿದೆ. ಇದನ್ನ ನಾನು ಮಿಕ್ಸಿಲಿ ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಸೊ ನಾನು ಇದನ್ನ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಮಾಡಿದ್ರೆ ಸಾಕು, ಯಾಕಂದ್ರೆ ನಾವೀಗ ಇದನ್ನ ಬೇಯಕ್ಕೆ ಇಡ್ತೀವಿ. ಸೊ ಇದಕ್ಕೆ ನೀರ್ ಹಾಕಿ ಇವಾಗ ನಾನು ಇದನ್ನ ಒಂದು 3 ವಿಷಲ್ ಕೂಗಿಸಿದ್ರೆ ಸಾಕು. ಇದು ಕೂಗೋಷ್ಟರಲ್ಲಿ ನಾವು ಒಂದು ಮಸಾಲಾ ರೆಡಿ ಮಾಡೋಣ. ನೀರ್ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತೆ ಸ್ವಲ್ಪ ಉಪ್ಪು ಹಾಕ್ಬೇಕು. ಹಾಕಿ ಕುಕ್ಕರ್ ಕ್ಲೋಸ್ ಮಾಡಿ. ಈಗ ಒಂದು ಸಿಂಪಲ್ ಮಸಾಲಾ ಮಾಡ್ಕೊಳ್ಳೋಕೆ ನಾನು ಏನ್ ತಗೊಂಡಿದ್ದೆ ಅಂದ್ರೆ ಈರುಳ್ಳಿ ಮತ್ತೆ 2 ಹಸಿಮೆಣಸಿನಕಾಯಿ ತಗೊಂಡಿದ್ದೆ. ನಿಮ್ ಖಾರ ತಕ್ಕಂಗೆ ನೀವು ತಗೊಳ್ಳಿ, ನಾವು ಜಾಸ್ತಿ ಖಾರ ತಿನ್ನಲ್ಲ. ಸ್ವಲ್ಪ ಕಾಯಿ ಇದ್ರೆ ಸಾಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಜೀರಿಗೆ ಅಷ್ಟೇ. ಇದನ್ನೆಲ್ಲ ಸೇರಿಸಿ ಸ್ವಲ್ಪ ನೀರ್ ಹಾಕಿ ಗ್ರೈಂಡ್ ಮಾಡ್ಕೊಂಡ್ ಬರ್ತೇನೆ. ಇದೀಗ 3 ವಿಷಲ್ ಆಗಿದೆ, ಹೇರ್ ಎಲ್ಲ ಹೋಗಿದೆ. ಇದನ್ನ ಓಪನ್ ಮಾಡೋಣ. ನೋಡಿ ಚೆನ್ನಾಗಿ ಬೆಂದಿದೆ. ಸೊ ಇದಕ್ಕೆ ನಾವೀಗ ರುಬ್ಬಿಟ್ಟಿರೋಂಥ ಮಸಾಲ ಆಡ್ ಮಾಡೋಣ. ಮಸಾಲ ಆಡ್ ಮಾಡಿ ನೀಟಾಗಿ ಒಂದು ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ಇದನ್ನ ಕುದಿಯಕ್ಕೆ ಬಿಡ್ಬೇಕು. ಸ್ವಲ್ಪ ಚೆನ್ನಾಗಿ ಆ ಮಸಾಲ ನಾವು ರೋಸ್ಟ್ ಮಾಡಿಲ್ಲ ಮಸಾಲ ಎಲ್ಲ, ಅದಕ್ಕೋಸ್ಕರ ಆ ಸ್ಮೆಲ್ ಇರುತ್ತಲ್ಲ. ಸೊ ಸ್ಮೆಲ್ ಎಲ್ಲ ಹೋಗೋತಂಗ ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಸ್ವಲ್ಪ ಜಾರಿಗೆ ನೀರು ಹಾಕ್ತೀನಿ. ನೋಡಿ ಇದು ಇವಾಗ ಚೆನ್ನಾಗಿ ಕುದೀತಾ ಇದೆ. ಇದು ಮಧ್ಯದಲ್ಲಿ ಸ್ವಲ್ಪ ನಾವು ಹಿಂಗೆ ತಿರ್ಸಿ ಕೈ ಆಡಬೇಕು, ಇಲ್ಲಾಂದ್ರೆ ಅದು ತಳ ಹಿಡಿದ್ಬಿಡುತ್ತೆ. ಸೊ ಚೆನ್ನಾಗಿ ಕುದ್ದಿದೆ. ಕುದ್ದಾದ್ಮೇಲೆ ಇದಕ್ಕೊಂದೀಗ ಒಗ್ಗರಣೆ ಕೊಡಬೇಕು. ಇದಕ್ಕೆ ತುಪ್ಪದ ಒಗ್ಗರಣೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಇದನ್ನ ಆಫ್ ಮಾಡ್ತಾ ಇದ್ದೀನಿ. ಈಗ ಚೆನ್ನಾಗಿ ಕುದ್ದಿದೆ. ನಾನಿಲ್ಲಿ ಒಂದು ಸ್ವಲ್ಪ ತುಪ್ಪ ಮತ್ತು ಎಣ್ಣೆ 2 ಹಾಕಿದ್ದೀನಿ. ಸೊ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ, ಸ್ವಲ್ಪ ಈರುಳ್ಳಿ, ಕರಿಬೇವು ಮತ್ತು ಒಣಗಿದ ಮೆಣಸಿನಕಾಯಿ. ಸೊ ಸಾಂಬಾರ್ಗೆ ಯಾವಾಗಲೂ ತುಪ್ಪದಲ್ಲಿ ಒಗ್ಗರಣೆ ಕೂಡ ಟ್ರೈ ಮಾಡಿ. ಸ್ವಲ್ಪ ನಾವು ತುಪ್ಪ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಮಾಡಿ, ಸಾಂಬಾರು ತುಂಬ ಟೇಸ್ಟ್ ಬರುತ್ತೆ. ಸೊ ಇದು ಒಗ್ಗರಣೆ ಆಗಿದೆ. ಸೊ ಇದನ್ನ ನಾನು ಸಾಂಬಾರ್ಗೆ ಹಾಕ್ತಾ ಇದ್ದೀನಿ. ಸಾಂಬಾರ್ಗೆ ಹಾಕಿ ಒಂದು ಮಿಕ್ಸ್ ಮಾಡಿ ರೆಡಿ. ಸಿಂಪಲ್ ಆ್ಯಂಡ್ ಈಸಿ ಹೆಸರು ಕಾಳು ಸಾಂಬಾರ್.